ಫಾರ್ಮುಲಾ ಇದೆ, ರಿಲ್ಯಾಕ್ಸೇಷನ್ ಫಾರ್ಮುಲಾ ಅಂತ ಕರಿತೀವಿ. ಸೊ ಎ ಟು ಬಿ A to B C. So just I will assign the weight 6 and 10. Okay. Now just consider, see here, ಫಸ್ಟ್ ಇನಿಷಿಯಲೈಸ್ ಸ್ಟೆಪ್ ಏನು ನೀವು ಡಿಕ್ಸ್ಟ್ರಾಸ್ ಅಲ್ಗಾರಿದಮ್ನ ಕೇಳಿದ್ರೆ ಯಾವ ರೀತಿ ಇನಿಷಿಯಲೈಸೇಷನ್ ಮಾಡ್ಕೋಬೇಕು ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಎ ಟು ಬಿ ಅಂತ ಇದೆ. ಸೊ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಗಾರಿದಮ್ ಅಥವಾ ಡಿಕ್ಸ್ಟ್ರಾಸ್ ಅಲ್ಗಾರಿದಮ್ ಅಂತಾನು ಕೇಳ್ಬೋದು, ಅಥವಾ ಸಿಂಗಲ್ ಸೋರ್ಸ್ ಅಂದ್ರೆ ಸಪೋಸ್ ಇಫ್ ಐ ಟೇಕ್ ದಿಸ್ ಈಸ್ ಎ ಸೋರ್ಸ್, ಎ ಟು ಬಿ ಕಾಸ್ಟ್ ಎಷ್ಟಾಗುತ್ತೆ ಮತ್ತೆ ಎ ಟು ಸಿ ಕಾಸ್ಟ್ ಎಷ್ಟಾಗುತ್ತೆ ಅದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಐ ಹೋಪ್ ಕ್ಲಿಯರ್. ಸೊ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಪ್ರಾಬ್ಲಮ್ ಸೋರ್ಸ್ ಸೆಲೆಕ್ಟ್ ಮಾಡ್ಕೊಂತೀಗ, ಮತ್ತೆ ಆ ಸೋರ್ಸ್ ವರ್ಟೆಕ್ಸ್ ಇಂದ ರಿಮೈನಿಂಗ್ ವರ್ಟೆಕ್ಸ್ ಗ್ರಾಫ್ ಅಲ್ಲಿ ಎಲ್ಲೆಲ್ಲಿದೆ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀರ. ಸೊ ಅದಕ್ಕೆ ನಾನು ಇಲ್ಲೊಂದು ಟರ್ಮಿನಾಲಜಿನ ಬರ್ಕೊಂತೀನಿ ನೋಡಿ. ಸೊ ಫಸ್ಟ್ ಇನಿಷಿಯಲ್ ಸ್ಟೆಪ್ ನೀವೇನ್ ಮಾಡ್ಕೋಬೇಕು ಅಂದ್ರೆ, ಎಗೆ ಸೋರ್ಸ್ ವರ್ಟೆಕ್ಸ್ ಡಿಸ್ಟೆನ್ಸ್ ಯಾವತ್ತಿದ್ರೂ 0 ಇರುತ್ತೆ. ನೆಕ್ಸ್ಟ್ ಅದರ್ ವರ್ಟಿಸಿಸ್ ಡಿಸ್ಟೆನ್ಸ್ ಇನ್ಫಿನಿಟಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ನೌ here we have to relaxing the other vertices through A. Okay, here the step is, see here, A na ನಾವು U ಅಂತ ತಗೊಂತೀವಿ, B na ನಾವು B ತಗೊಂತೀವಿ. ಒಂದು ಫಾರ್ಮುಲಾ ಇದೆ, if distance of U plus cost of U comma V is less than the distance of V, then distance of V is equal to distance of U plus cost of U comma V. ಇದು ಒಂದು ಫಾರ್ಮುಲಾ. ಈ ಫಾರ್ಮುಲಾ ನೀವು ಜ್ಞಾಪಕ ಇಟ್ಕೊಂಡ್ಲೇಬೇಕು. ಅಂದ್ರೆ ಈ ಡಿಸ್ಟೆನ್ಸ್ ಆಫ್ ಯು ಮತ್ತೆ ಕಾಸ್ಟ್ ಆಫ್ ಯು ಕಾಮ ವಿ ಏನಾದ್ರೂ ಫಸ್ಟ್ ಡಿಸ್ಟೆನ್ಸ್ ಆಫ್ ವಿ ಏನಾದ್ರೂ ಕಡಿಮೆ ಇದ್ರೆ ಆ ಡಿಸ್ಟೆನ್ಸ್ ಆಫ್ ವಿ ನ ಅಪ್ಡೇಟ್ ಮಾಡಿ, ಅದಕ್ಕಿಂತ ಕಡಿಮೆ ಇಲ್ಲ ಅಂದ್ರೆ ಡೋಂಟ್ ಅಪ್ಡೇಟ್ ಅಂತ. ಓಕೆ, ನಾವು ಇದ್ರಲ್ಲಿ ನೋಡ್ಕೊಳ್ಳಿ, ಎ ಟು ಬಿ ಇಂದ ನಾವು ಸಿಂಗಲ್ ಸೋರ್ಸ್ ಎ ಅಂತ ತಗೊಂಡಿದೀವಿ, ಎ ಇಂದ ಬಿ ಗೆ ಕನೆಕ್ಟ್ ಆಗಿದೆ. ನಾವು ಇನಿಷಿಯಲ್ ಕಾಸ್ಟ್ ಏನಿದೆ ಇನ್ಫಿನಿಟಿ ಇದೆ. ಸೊ ಇದ್ರಲ್ಲಿ ನೋಡ್ಕೊಳ್ಳಿ, ಇದನ್ನ ಯು ಅಂತ ಅಂದ್ಕೊಳ್ಳಿ, ಇದನ್ನ ವಿ ಅಂತ ಅನ್ಕೊಳ್ಳಿ. ಸೊ ಡಿ ಆಫ್ ಯು ಅಂದ್ರೆ ದಿಸ್ ಇಸ್ ದ ಸೋರ್ಸ್. ಡಿಸ್ಟೆನ್ಸ್ ಆಫ್ ಯು ಏನಿದೆ, ಯಾವತ್ತಿದು ಸೋರ್ಸ್ ಇಂದು 0 ಇದೆ. ಸೊ ಬೆಟರ್ ಇಲ್ಲಿ ಬರ್ಕೊಳ್ಳಿ 0 ಪ್ಲಸ್ ಕಾಸ್ಟ್ ಆಫ್ ಯು ಕಾಮ ವಿ. ಕಾಸ್ಟ್ ಎಡ್ಜ್ ಕಾಸ್ಟ್ ನ ನೀವು ಬರ್ಕೋಬೇಕು, ದಟ್ ಈಸ್ 6 ಲೆಸ್ ದ್ಯಾನ್ ಡಿಸ್ಟೆನ್ಸ್ ಆಫ್ ವಿ. ಸೊ ನಾವಿಲ್ಲಿ ಸೋರ್ಸ್ 0 ತಗೊಂಡು ಇನ್ನೆಲ್ಲಾ ವರ್ಟಿಸಿಸ್ ಕೂಡ ನಾವು ಇನ್ಫಿನಿಟಿ ಅಂತ ಬರ್ದಿದ್ವಿ. ಸೊ 0 ಪ್ಲಸ್ ಲೆಸ್ ದ್ಯಾನ್ ಇನ್ಫಿನಿಟಿ. ಸೊ ಕಂಡೀಷನ್ ಏನಾಗುತ್ತೆ, 6 is less than infinity. Yes, the condition is true. ಸೊ ನಿಮ್ಮ ಡಿಸ್ಟೆನ್ಸ್ ಆಫ್ ವಿ ಅಪ್ಡೇಟ್ ಮಾಡ್ಕೊಳ್ಳಿ. ಏನು, ಡಿಸ್ಟೆನ್ಸ್ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ is equal to 6. ಸೊ ಡಿಸ್ಟೆನ್ಸ್ ಆಫ್ ವಿ ಏನಾಗುತ್ತೆ, 6 ಆಗುತ್ತೆ. ಸೊ now you have to erase from A to B, the cost will be 6 ಅಂತ ಬರ್ಕೋಬೇಕು. ಇದನ್ನ ನಾವು ರಿಲ್ಯಾಕ್ಸೇಷನ್ ಆಫ್ ವರ್ಟಿಸಿಸ್ ಅಂತ ಕರಿತೀವಿ.
This formula is very, very important in order to solve the Dijkstra problem or single source shortest problem. Now, coming back to C. See here, from A to C there is no edge, but via B there is an edge, right? A to B, then B to C, right? So now again U comma V ಅಂತ ತಗೊಳ್ಳಿ. So distance of U 0 ಇದೆ. Distance cost of U comma V ಯಾವುದು ಕಾಸ್ಟ್ ಇಲ್ಲ. ಸೊ ಇನ್ಫಿನಿಟಿ ಲೆಸ್ ದ್ಯಾನ್ ಇನ್ಫಿನಿಟಿ. ಸೊ ಇನ್ಫಿನಿಟಿ ಲೆಸ್ ದ್ಯಾನ್ ಆದಾಗ ಅದು ಇನ್ಫಿನಿಟಿನೇ ಆಗಿರುತ್ತೆ. ಸೊ ಅಲ್ಲಿ ಯಾವುದು ಕೂಡ ಅಪ್ಡೇಟ್ ಆಗಲ್ಲ. ಬಟ್ ನೀವು ಈ ಒಂದು ಪಾತ್ ಇಂದ ಸಿ ನ ಡೈರೆಕ್ಟ್ ಆಗಿ ಟಚ್ ಮಾಡಬಹುದು. ಬಟ್ ದೇರ್ ಇಸ್ ನೋ ಪಾತ್ ಸಿ, ಬಟ್ ದೇರ್ ಈಸ್ ಅನ್ ಎಕ್ಸಿಸ್ಟೆನ್ಸ್ ಪಾತ್ ವಯಾ ಬಿ ಫ್ರಮ್ ಎ ಟು ಸಿ. ಎ ಟು ಸಿ ಗೆ ನೀವು ಕನೆಕ್ಟ್ ಮಾಡ್ಕೋಬಹುದು ವಯಾ ಬಿ ಇಂದ. ಸೊ ಆದ್ರಿಂದ ಬಿ ಗೆ ನೀವು ಯು ಅಂತ ವ್ಯಾಲ್ಯೂ ತಗೊಳ್ಳಿ, ಮತ್ತೆ ಸಿ ಗೆ ವಿ ಅಂತ ತಗೊಳ್ಳಿ. ಸೊ ಡಿಸ್ಟೆನ್ಸ್ ಆಫ್ ಯು ಅಂತ ಬಂದ್ರೆ ಸೊ 6 ಆಗಿರುತ್ತೆ. ಯಾಕಂದ್ರೆ ಇನ್ಫಿನಿಟಿ ಫ್ರಮ್ ಎ ಇಂದ ಬಿ ಗೆ 6 ಅಂತ ಇದೆ. ಸೊ ಬಿ ಇಂದ ನೀವು ತಗೊಂಡಾಗ 6 ಅಂತಾನೆ ಇರುತ್ತೆ. ಪ್ಲಸ್ ಕಾಸ್ಟ್ ಆಫ್ ಯು ಕಮ ವಿ 6 ಪ್ಲಸ್ 7 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಡಿಸ್ಟೆನ್ಸ್ ಆಫ್ ವಿ ಏನಿದೆ ಇನ್ಫಿನಿಟಿ ಇದೆ. ಸೊ 6 ಪ್ಲಸ್ 7 13 ಲೆಸ್ ದ್ಯಾನ್ ಇನ್ಫಿನಿಟಿ ಕಂಡೀಷನ್ ಟ್ರೂ ಆಗುತ್ತೆ. ಸೊ ಟ್ರೂ ಆದಾಗ ಆಫ್ ವಿ ಈಸ್ ಅಪ್ಡೇಟೆಡ್. ಇನ್ಫಿನಿಟಿ ತೆಗೆದು 13 ಅಂತ ಬರ್ಕೋಬೇಕು. ಬಟ್ ಪಾತ್ ಎಲ್ಲಿ ಎಕ್ಸಿಸ್ಟ್ ಆಯ್ತು ಅಂದ್ರೆ ದೇರ್ ಇಸ್ ನೋ ಡೈರೆಕ್ಟ್ ಪಾತ್ ಫ್ರಮ್ ಎ ಟು ಸಿ, ಬಟ್ via B you can connect from A to C. So that's why this Dijkstra's algorithm will tell from source to other vertices the cost ಎಷ್ಟಾಗುತ್ತೆ ಅನ್ನೋದು. ಸೊ ಎ ಇಂದ ಬಿ ಗೆ ಡೈರೆಕ್ಟ್ ಎಡ್ಜ್ ಇತ್ತು, ಓಕೆ 6 ಅಂತ ಬಂತು. ಆಫ್ಟರ್ ದಟ್ ಎ ಇಂದ ಸಿ ಗೆ ಎಡ್ಜ್ ಇಲ್ಲ, ಡೈರೆಕ್ಟ್ ಎಡ್ಜು. ಸೊ ವಯಾ ಬಿ ಇಂದ ನೀವು ಸಿ ನ ಟಚ್ ಮಾಡ್ಬೋದು. ಸೊ ಅದರಿಂದ ಪಾತ್ ಎಕ್ಸಿಸ್ಟ್ ಆಗುತ್ತೆ. ಸೊ ಅದನ್ನ ನೀವು ರಿಲ್ಯಾಕ್ಸೇಷನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡಾಗ ಫ್ರಮ್ ಎ ಟು ಸಿ ದ ಕಾಸ್ಟ್ ವಿಲ್ ಬಿ 13 ವಯಾ ಬಿ. ಬಿ ಇಂದ ನಮಗೆ ಕಾಸ್ಟ್ 13 ಆಗುತ್ತೆ. ಸೊ ದಿಸ್ ಈಸ್ ಹೌ ಯುವರ್ Dijkstra's algorithm will work. This is the relaxation formula. So better you have to write down in one separate sheet this formula and try to memorize this formula. So if is Dijkstra's complete clear ಆಗಿದೆ means overview concept clear ಆಗಿದೆ. So just chat box D is clear ಅಂತ ಬರುತ್ತೆ. Type D is clear in the chat box if the concept is cleared. Okay, fine. Thank you. Now we'll move on to the problem. First, I will solve the problem in step by step, and then we'll move on to the algorithm so that you can understand the algorithm. Yes. So graph A to B 3 ಇದೆ, then B to C 4 ಇದೆ, then C to E 6 ಇದೆ,
ದೆನ್ ಡಿ ಇಂದ ತಗೊಂಡಿದ್ದೀವಿ ಎ ಟು ಡಿ 7 ಇದೆ, ಡಿ ಟು ಇ 4 ಇದೆ, ಟೂ ಇದೆ, ದೆನ್ ಡಿ ಟು ಸಿ ಸಾರಿ ಡಿ ಟು ಸಿ 5 ಇದೆ. ಸೊ ಇದು ಒಂದು ಗ್ರಾಫ್. ಈ ಗ್ರಾಫಿಗೆ ಫ್ರಮ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಡೈಸ್ಟ್ರಾಸ್ ಅಲ್ಗಾರಿಥಮ್, ಸಿಂಗಲ್ ಶಾರ್ಟೆಸ್ಟ್ ನ ನಾವು ಫೈಂಡ್ ಔಟ್ ಮಾಡಬೇಕು. ನಾನು ಇಲ್ಲಿ ಸಿಂಗಲ್ ಸೋರ್ಸ್ ತಗೊಂತಿರೋದು ಎ ಇಂದ. ಸಪೋಸ್ ಎಕ್ಸಾಮ್ ಅಲ್ಲಿ ಈ ಒಂದು ವರ್ಟಿಸಿಸ್ ನ ನೀವು ಸೋರ್ಸ್ ಆಗಿ ತಗೊಳ್ಳಿ ಅಂದ್ರೆ ಅದನ್ನೇ ತಗೋಬೇಕು. ಸಪೋಸ್ ಇಲ್ಲ ಅಂದ್ರೆ ನೀವೇ ಚೂಸ್ ಮಾಡ್ಕೋಬಹುದು. ನಾವು ಸೊ ನಿಮಗೆ ಒಂದು ಇಲ್ಲಿ 2 ತರ ಅದರಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೇನೆ ಮಾರ್ಕ್ಸ್ ಕೊಡೋದು. ಸೊ ಡೋಂಟ್ ಡೂ ದ ಆಲ್ಟರ್ನೇಟಿವ್ ಮೆಥಡ್. ಏನಕ್ಕೆ ಆಲ್ಟರ್ನೇಟಿವ್ ಮೆಥಡ್ ಹೇಳ್ಕೊಡ್ತೀನಿ ಅಂದ್ರೆ ಫಾರ್ ವ್ಯಾಲಿಡೇಷನ್ ಅಷ್ಟೇ. ಸೊ ಡೈರೆಕ್ಟ್ ಆಗಿ ಒಂದು ಮೆಥಡ್ ಮಾಡ್ತಾ ಇದ್ದೀನಿ. ಸೊ ಡೈರೆಕ್ಟ್ ಮೆಥಡ್ ಹೀಗೆ. ಸೊ ಇನಿಷಿಯಲ್ ಕಾಸ್ಟ್ ಆಫ್ ಸೋರ್ಸ್ ವಿಲ್ ಬಿ 0 ಇದೆ, ಬಿದು ಇನ್ಫಿನಿಟಿ ಇರುತ್ತೆ, ಸಿದು ಇನ್ಫಿನಿಟಿ ಇರುತ್ತೆ, ಡಿದು ಇನ್ಫಿನಿಟಿ ಇರುತ್ತೆ, ಮತ್ತೆ ಇದು ಇನ್ಫಿನಿಟಿ ಇರುತ್ತೆ. ಇದು ಫಸ್ಟ್ ಸ್ಟೆಪ್. Single source A, so the distance of a source vertex will be 0 and all other remaining vertices will be infinity. Now the problem now start ಆಗುವಂಥದ್ದು. So I will, that's why I change color. Yes, I will take red. Fine. Now look at the source, that is A. ಅದಕ್ಕೆ ಯಾವುದು ನೈಬರಿಂಗ್ ವರ್ಟಿಸಿಸ್ ಇದೆ ಚೆಕ್ ಮಾಡ್ಕೊಳ್ಳಿ. ಎ ಇಂದ ಬಿ ಗೆ ಪಾತ್ ಇದೆ, ಎಸ್. ಎ ಟು ಡಿ ಪಾತ್ ಇದೆ. ಸೊ ಎ ಟು ಬಿ ಗೆ ಪಾತ್ ಬಂದಾಗ ಇನ್ಫಿನಿಟಿ ಬೈ ಯೂಸಿಂಗ್ ರಿಲ್ಯಾಕ್ಸೇಷನ್ ಫಾರ್ಮುಲಾ ಎ ಟು ಬಿ ಪಾತ್ ಏನಾಗುತ್ತೆ, ಕಾಸ್ಟ್ ಏನಾಗುತ್ತೆ 3 ಆಗುತ್ತೆ. ಯಾಕಂದ್ರೆ ಡಿ ಆಫ್ ವಿ ಸಾರಿ ಡಿ ಆಫ್ ಯು ಪ್ಲಸ್ ಕಾಸ್ಟ್ ಆಫ್ ಯು ಕಾಮ ವಿ ಲೆಸ್ ದ್ಯಾನ್ ಡಿ ಆಫ್ ವಿ ಆ ಫಂಕ್ಷನ್ ಬರೆದಾಗ ಕಂಡೀಷನ್ ಹೋಲ್ಡ್ಸ್ ಗುಡ್ ಆಗುತ್ತೆ. ಸೊ ಹೋಲ್ಡ್ಸ್ ಗುಡ್ ಆದಾಗ ಸೊ ಅಪ್ಡೇಟ್ ದ ಡಿಸ್ಟೆನ್ಸ್. ಅಗೈನ್ ಎ ಟು ಡಿ ಅಂತ ಬಂದಾಗ ಎ ಟು ಡಿ ಏನಿದೆ ಕಾಸ್ಟು 7 ಇದೆ. ಸೊ ಇದು ಕೂಡ ಆಗುತ್ತೆ. ಐ ಹೋಪ್ ಕ್ಲಿಯರ್. I hope this one is clear, so that again will further I will move on. Okay, now in ಯಾವುದೇ edges ಅಲ್ಲೂ ಕೂಡ ಯಾವುದೇ ವರ್ಟಿಸಿಸ್ ಅಲ್ಲೂ ಎಡ್ಜಸ್ ಇಲ್ಲ. ಸೊ ಇನ್ನೆಲ್ಲಾನು ರಿಮೈನಿಂಗ್ ಇನ್ಫಿನಿಟಿ ಅಂತಾನೆ ಇರುತ್ತೆ. Now choose the minimum edge. Choose the minimum edge. ಎ ಟು ಬಿ 3 ಇದೆ, ಎ ಟು ಡಿ 7 ಇದೆ. ಇದರಲ್ಲಿ ಯಾವುದು ಮಿನಿಮಮ್ಮು? 3 ಇಸ್ ದ ಮಿನಿಮಮ್. ಸೊ ಎ ಟು ಬಿ ಈ ಒಂದು ಮಿನಿಮಮ್ನ ನಾನು ತಗೊಂಡೆ. ಓಕೆ, ನಾವು ಬಿ ಇಂದ ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ? ಬಿ ಇಂದ ಸಿ ಕನೆಕ್ಟ್ ಆಗಿದೆ, ಬಿ ಇಂದ ಡೈರೆಕ್ಟ್ ಆಗಿದೆ, ರೈಟ್? ಸೊ ಬಿ ಕಾಸ್ಟ್ ಏನಿದೆ? ಫ್ರಮ್ ಎ ಇಂದ 3 ಇದೆ. ಸಪೋಸ್ ನೀವೇನಾದ್ರೂ ಎ ಇಂದ ಸಿ ಗೆ ನೀವು ಡೈರೆಕ್ಟ್ ಎಡ್ಜ್ ಇರೋದಿಲ್ಲ. ಸೊ ಅದರಿಂದ ವಯ ಬಿ ಇಂದ ಸಿ ಗೆ ನೀವು ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಎ ಟು ಬಿ ಕಾಸ್ಟ್ ಎಷ್ಟಿದೆ? 3 ಇದೆ. ಬಟ್ ಬಿ ಟು ಸಿ ಪಾತ್ ಎಕ್ಸಿಸ್ಟೆನ್ಸ್ ಇದೆ. ಸೊ ಎ ಟು ಬಿ ಗೆ ಕಾಸ್ಟ್ 3, ಬಿ ಟು ಸಿ ಕಾಸ್ಟ್ 4. 4 ಏನಾಗುತ್ತೆ? 7. ಸೊ 7 ಆಗುತ್ತೆ ಅಂದಾಗ ಸೊ ಇನಿಷಿಯಲಿ ಸಿದು ಡಿಸ್ಟೆನ್ಸ್ ಎಷ್ಟಿತ್ತು? ಇನ್ಫಿನಿಟಿ ಇತ್ತು. 7 is less than infinity. Yes, condition true. So update 7. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ಇಲ್ಲಿ 4 ಏನಕ್ಕೆ ಬರಲಿಲ್ಲ, 3 ಏನಕ್ಕೆ ಬರೆದ್ವಿ ಅಂದ್ರೆ ಎ ಟು ಬಿ ಕಾಸ್ಟ್ 3 ಇದೆ. ನೀವು ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಮಾಡೋದ್ರಿಂದ ಇಲ್ಲಿಂದನೇ ಫ್ರಮ್ ಸೋರ್ಸ್ ಇಂದನೇ ಸಿ ಗೆ ನೀವು ಡಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಡಿಸ್ಟೆನ್ಸ್ ನ ವಯ ಬಿ ಪಾತ್ ಸಿಕ್ಕಿದೆ,
ಬಟ್ ಎ ಟು ಬಿಗೆ ನೀವು ಟ್ರಾವೆಲ್ ಮಾಡ್ಬೇಕಲ್ವಾ, ಅಲ್ಲಿ ಎಷ್ಟು ಕಾಸ್ಟ್ ಇದೆ? 3 ಇದೆ. ಪ್ಲಸ್ ನ ನೀವು ಹಾಕೋಬೇಕು, ಯಾಕಂದ್ರೆ ಬಿ ಟು ಸಿ ಇದು ಕಾಸ್ಟ್ ಎಷ್ಟಿದೆ? 4 ಇದೆ. 4 ಪ್ಲಸ್ 3. ಸೊ ಎ ಇಂದ ಬಿಗೆ, ಬಿ ಇಂದ ಸಿಗೆ ನೀವು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾಗ 7 ಬರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾವು ಅಗೇನ್ ಬಿ ಟು ಡಿ ಇದೆ, ರೈಟ್? ಸೊ ಬಿ ಟು ಡಿಗೆ ಬಂದಾಗ ಪಾತ್ ಏನಿದೆ? ಆಲ್ರೆಡಿ ಕಾಸ್ಟ್ 7 ಇದೆ ಡಿದು. ಬಟ್ ವಯಾ ಎ ಇಂದ ಬಿ ಬಂದರೆ ಪಾತ್ 3 ಇದೆ. 3 ಪ್ಲಸ್ 2 5. ಎಸ್, 5 is the minimum compared to 7. Just update 5. ಯಾಕಂದ್ರೆ ಬಿಗೆ ಅದರ್ ನೈಬರಿಂಗ್ ನೋಡ್ ಡಿ, ಬಟ್ ಎ ಟು ಡಿ ಡೈರೆಕ್ಟ್ ಪಾತ್ ಇದೆ 7 ಕಾಸ್ಟ್. ಸೊ ಇದರಲ್ಲೂ ಕೂಡ ನೀವು ಮಿನಿಮೈಸಿಂಗ್ ದ ಕಾಸ್ಟ್. ಸೊ ಫಾರ್ ದಟ್ ಬಿ ಟು ಡಿ ಇಂದ ಎ ಟು ಬಿ, ಬಿ ಟು ಡಿ ಇಂದ ಪಾತ್ ಬಂದಾಗ ನಿಮಗೆ ಕಾಸ್ಟ್ 5 ಇದೆ. ಬಟ್ ಎ ಟು ಡಿಗೆ ಡೈರೆಕ್ಟ್ ಪಾತ್ ಬಂದ್ರೆ 7 ಇದೆ. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ? ಯಾವ್ದು ಮಿನಿಮಮ್ ಇದೆ ಅದನ್ನ ನೀವು ತಗೊಂತೀರಾ ಅಂಡ್ ಅಪ್ಡೇಟ್ ಮಾಡ್ಕೊಂತೀರಾ. ಹೇಗ್ ಅಪ್ಡೇಟ್ ಆಗುತ್ತೆ? ಬೈ ಯೂಸಿಂಗ್ ರಿಲ್ಯಾಕ್ಸೇಷನ್ ಫಾರ್ಮುಲಾ. ಸೊ ಅಗೈನ್ ಬಿ ಟಿ ಅಂತ ತಗೊಳ್ಳಿ, ಯು ಕಾಮ ವಿ ಅಂತಾನೆ ತಗೊಳ್ಳಿ. ಸೊ ಇಲ್ಲಿ ಏನಿದೆ? 3 ಇದೆ. ಕಾಸ್ಟ್ ಆಫ್ ಯು ಕಾಮ ವಿ 2 ಆಗುತ್ತೆ. ಸೊ 3 ಪ್ಲಸ್ 2 5. ಬಟ್ ಡಿಸ್ಟೆನ್ಸ್ ಆಫ್ ವಿ ಏನಿತ್ತು? 7 ಇತ್ತು. 5 is less than 7. ಎಸ್, ಕಂಡೀಷನ್ ಟ್ರೂ ಆಗುತ್ತೆ. ಸೊ ಕಂಡೀಷನ್ ಟ್ರೂ ಆದಾಗ ಅಪ್ಡೇಟ್ ಮಾಡಿ ಅಂತ ಅಲ್ಲೇ ಆ ಫಾರ್ಮುಲಾದಲ್ಲೇ ಇರೋದ್ರಿಂದ ನಾವಿಲ್ಲಿ ಅಪ್ಡೇಟ್ ಮಾಡಿದೀವಿ. ದೆನ್ ಅಗೈನ್ choose the minimum edge. See, 7 ಇದೆ, 5 ಇದೆ, ಇನ್ಫಿನಿಟಿ ಇದೆ. 7 ಯಾಕಂದ್ರೆ ಇದು 3 ಆಲ್ರೆಡಿ ಚೂಸನ್. ಸೊ ಚೂಸನ್ ನ ನೀವು ತಗೋಬೇಡಿ. 7 5 ಇನ್ಫಿನಿಟಿ. ಸೊ ಇದರಲ್ಲಿ ಯಾವ್ದು ಮಿನಿಮಮ್? 7 is the minimum. Now again D. ಸೊ ಡಿಗೆ ಯಾವ್ದು ನೈಬರಿಂಗ್ ವರ್ಟಿಸಿಸ್? ಬಿ ಆಲ್ರೆಡಿ ಚೂಸನ್ ಆಗಿದೆ, ಏನು ಚೂಸನ್ ಆಗಿದೆ, ಸಿ ಮತ್ತೆ ಇ ಇದೆ. ಸೊ ಡಿ ಟು ಸಿ ಆಲ್ರೆಡಿ ಪಾರ್ಟ್ ಬಿ 7 ಇದೆ. ವಯಾ ಡಿ ಇಂದ ಏನಾದ್ರು ಹೋದ್ರೆ ಏನಾದ್ರು ಅಪ್ಡೇಟ್ ಆಗಂತ ಅದರಲ್ಲೂ ಮಿನಿಮಮ್ ಸಿಗುವಂತ ಚಾನ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಡಿ ವ್ಯಾಲ್ಯೂ ಏನಿದೆ? 5 ಇದೆ. 5 ಪ್ಲಸ್ 5 ಎ ಟು ಸಿಗೆ ವಯಾ ಎ ಟು ಬಿ, ಬಿ ಟು ಸಿ ಹೋಗ್ಬೋದು, ಅಥವಾ ಎ ಟು ಡಿ, ಡಿ ಟು ಸಿನೂ ಹೋಗ್ಬೋದು. ಬಟ್ ಅದರಲ್ಲಿ ಯಾವ್ದು ಮಿನಿಮಮ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಎ ಟು ಡಿ 5 ಇದೆ. 5 ಪ್ಲಸ್ 5 10. ಬಟ್ ಆಲ್ರೆಡಿ 7 ಇದೆ. 7 is less than, sorry, 10 is less than 7. ಕಂಡೀಷನ್ ಫಾಲ್ಸ್ ಆಗುತ್ತೆ. ಡೋಂಟ್ ಅಪ್ಡೇಟ್. ನಾವು ಡಿ ಟು ಇ ಪಾತ್ ಇದೆ, ಎಸ್ ಪಾತ್ ಇದೆ, ಬಟ್ ಕಾಸ್ಟ್ ಆಫ್ ಇ ವಿಲ್ ಬಿ ಇನ್ಫಿನಿಟಿ. ಸೊ 5 ಇದೆ, ಡಿಸ್ಟೆನ್ಸ್ ಫ್ರಮ್ ಎ ಟು ಡಿ 5 ಇದೆ. ಡಿ ಟು ಇ 4 ಇದೆ. 5 ಪ್ಲಸ್ 4 9 ಆಗುತ್ತೆ. 9 is less than infinity. Yes, condition holds good. Just update the cost, that is 9. Now again 7 9 ಮಾತ್ರ ಇದೆ, ಯಾಕಂದ್ರೆ ಬಿ ಆಲ್ರೆಡಿ ವಿಸಿಟೆಡ್, ಎ ವಿಸಿಟ್ ಆಗಿದೆ, ಬಿ ವಿಸಿಟ್ ಆಗಿದೆ, ಡಿ ವಿಸಿಟ್ ಆಗಿದೆ. ಈಗ ಇರೋದು ಸಿ ಮತ್ತೆ ಇ. ಸೊ ಇದರಲ್ಲಿ ಚೂಸ್ ಮಾಡಿ ಯಾವುದು ನಿಮಗೆ ಮಿನಿಮಮ್ ವ್ಯಾಲ್ಯೂ ಇದೆ, 7 ಅಥವಾ 9. 7 is the minimum. Now C is all visited. From C to E 7 plus 6 13 ಆಗುತ್ತೆ ಈಗ ಬಂದ್ರೆ. 13 but already 9 ಇದೆ. So which is minimum? 13 comma 9. Minimum is 9. So don't update. Then C is clear. After that E ಗೆ ಬನ್ನಿ. So E ಇಂದ almost all vertices ಏನಿದೆ 9 ಅಂತ ಇದೆ. So after all you have to write from path. Path ನ ಬರ್ಕೋಬೇಕು. 3 to A to B, B to C ಗೆ ಏನ್ ಬಂದಿದೆ ವ್ಯಾಲ್ಯೂ? 7 ಬಂದಿದೆ. ದೆನ್ A to B, B to D ಬರೆದಾಗ ನಿಮಗೆ ವ್ಯಾಲ್ಯೂ ಏನ್ ಬಂದಿದೆ? 5 ಅಂತ ಬಂದಿದೆ. ದೆನ್ A to D, D to E ಬಂದ್ರೆ ನಿಮಗೆ ವ್ಯಾಲ್ಯೂ 9 ಅಂತ ಬಂದಿದೆ. ಸೊ ಈ ರೀತಿ ನೀವು ಲೆಂತ್ ನ ಬೇಕು. ದಿಸ್ ಇಸ್ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಂದ್ರೆ
ಎ ಇಂದ ಬಿ ಗೆ ಎಷ್ಟಿದೆ ಪಾತು, ಅದು ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಅಂದ್ರೆ ಮಿನಿಮಮ್ ಪಾತ್. ಎ ಟು ಬಿ, ಬಿ ಟು ಸಿ ಬಂದಾಗ 7 ಆಗುತ್ತೆ. ಬಟ್ ಡಿ ಟು ಸಿನೂ ಇದೆ. ಅಗೈನ್ 5 + 5 10 ಆಯ್ತು. ಬಟ್ ಮಿನಿಮಮ್ ಕಾಸ್ಟ್ ಇರೋದು 7. ದೆನ್ ಎ ಟು ಬಿ, ಬಿ ಟು ಡಿ. ಬಟ್ ಡೈರೆಕ್ಟ್ ಎಡ್ಜ್ ಇಲ್ಲಿ 7 ಇತ್ತು. ಬಟ್ ಎ ಟು ಬಿ, ಬಿ ಟು ಡಿ ಬಂದಾಗ 3 + 2 5 ಆಯ್ತು. ಸೊ 5 ಮತ್ತೆ 7 ಗೆ ಮಿನಿಮಮ್ ಯಾವುದು 5. ಸೊ ಅದನ್ನ ತಗೊಂಡಿದ್ದೀನಿ. ಅಗೈನ್ ಎ ಟು ಡಿ, ಡಿ ಟು ಇ 5 + 4 9 ಆಯ್ತು. ಬಟ್ ಸಿ ಇಂದ ಬಂದ್ರೆ ಎ ಟು ಬಿ, ಬಿ ಟು ಸಿ, ಬಿ ಟು ಸಿ ಟು ಇ ಅಂತ ಬಂದ್ರೆ 3 + 4 7, 7 + 6 13 ಆಯ್ತು. ಬಟ್ 9 ಆಲ್ರೆಡಿ ಬಂದಿತ್ತು ಇಂದ ಎ ಇಂದ ಡಿ, ಡಿ ಇಂದ ಇ. ಸೊ ಈ ಪಾತ್ ನ ನೀವು ಬರ್ಕೊಂಡು ಲಾಸ್ಟ್ ಅಲ್ಲಿ ಈ ಪಾತ್ ನ ಬರೆದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗೋದು. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಿದೆ ವಿತೌಟ್ ಎನಿ ಡೌಟ್. ಸೊ ಇದು ಆಲ್ಟರ್ನೇಟಿವ್ ಮೆಥಡ್. ಸೊ ಅದರಿಂದ ಚಾಟ್ ಅಲ್ಲಿ ಎ ಈಸ್ ಕ್ಲಿಯರ್, ಎ ಎಂ ಇಸ್ ಕ್ಲಿಯರ್ ಅಂತ ಟೈಪ್ ಮಾಡಿ. ಆಲ್ಟರ್ನೇಟಿವ್ ಮೆಥಡ್ ಟೈಪ್ ಎ ಎಂ ಈಸ್ ಕ್ಲಿಯರ್. ಎಸ್, ಓಕೆ. ಓನ್ಲಿ 1 2 ರೆಸ್ಪಾಂಡ್ ಮಾಡಿ. ಬಟ್ ಸ್ಟ್ರೆಂತ್ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಇದೆಲ್ಲಾನು ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ನಾಳೆ ಎಕ್ಸಾಮ್ ಇರೋದ್ರಿಂದ ಆಲ್ರೆಡಿ ನಿಮ್ಮ ಸಿಲೆಬಸ್ಗಳು ಕಂಪ್ಲೀಟ್ ಮಾಡಿರ್ತಾರೆ ನಿಮ್ಮ ಕಾಲೇಜ್ಗಳಲ್ಲಿ. ಬಟ್ ಆ ಒಂದು ಕಾನ್ಸೆಪ್ಟ್ ನಿಮಗೆ ಮರ್ತೋಗಿರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ಸ್ಟೆಪ್ಪಲ್ಲಿ ನಿಮಗೆ ಡೌಟ್ ಬಂದಿರ್ಬೋದು. ಆಗ ನಿಮಗೆ ಡೈರೆಕ್ಟಾಗಿ ಅಲ್ಲಿ ಫೋನ್ ಮಾಡಿ ಅಥವಾ ಕಾಲೇಜಿನ ವಿಸಿಟ್ ಮಾಡಿ ಕೇಳೋಕ್ಕಾಗಲ್ಲ. ಸೊ ಅದರಿಂದ ಈ ಒಂದು ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಫೈನ್. ಸೊ ಆಲ್ಟರ್ನೇಟ್ ಮೆಥಡ್ ಆಗಿದೆ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ನೀವೇನ್ ಮಾಡಿ ಡಿಜಿಕ್ಸ್ಟ್ರಾಸ್ ಅಲ್ಗಾರಿದಮ್. ಸೊ ಫಸ್ಟ್ ನಾನು ಹೇಳಿದ್ದೆ ಸೋರ್ಸ್ ವರ್ಟೆಕ್ಸ್ ಡಿಸ್ಟೆನ್ಸ್ ಯಾವಾಗಲೂ 0 ಇರುತ್ತೆ. ಸೊ ಡಿಸ್ಟೆನ್ಸ್ ಆಫ್ ಸೋರ್ಸ್ ವರ್ಟೆಕ್ಸ್ ಈಸ್ ಈಕ್ವಲ್ ಟು 0. ಆಫ್ಟರ್ ದಟ್ ನೀವು ಏನು ಸ್ಟೆಪ್ಗಳು ಮಾಡ್ತೀರಾ ಅದಿದೆ ನೋಡಿ. ಫಾರ್ ಆಲ್ ವಿ ಬಿಲಾಂಗ್ಸ್ ಟು ವಿ ಮೈನಸ್ ಎಸ್ ಅಂದ್ರೆ ವರ್ಟಿಸಿಸ್ ಮೈನಸ್ ಸೋರ್ಸ್ ವರ್ಟೆಕ್ಸ್ ಅಂದ್ರೆ ಬಿ ಡಿ ಇ ಎಫ್ ಇದ್ರಲ್ಲಿ ಏನು ಗ್ರಾಫಲ್ಲಿ ತೋರಿಸಿದ್ದೆ ಅದಕ್ಕೆಲ್ಲಾನು ನೀವು ಡಿಸ್ಟೆನ್ಸ್ನ ಏನು ಮಾಡ್ಕೋಬೇಕು, ಇನ್ಫಿನಿಟಿ ಮಾಡ್ಕೋಬೇಕು. ಸೊ ದಿಸ್ ಈಸ್ 2 ಸ್ಟೇಟ್ಮೆಂಟ್. set all other distances to infinity. Now the set of visited vertices is initially empty, and then Dijkstra's algorithm ಅಲ್ಲಿ ನಾವು Q ಅನ್ನೋ ಒಂದು ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ತಿದ್ದೀವಿ. ಇದು ವೆರಿ ಮೋರ್ ಇಂಪಾರ್ಟೆಂಟ್. ಇಫ್ ದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳಿರೋದಿದೆ. ಯಾವ ಡೇಟಾ ಸ್ಟ್ರಕ್ಚರ್ ನೀವು ಡಿಜಿಕ್ಸ್ಟ್ರಾಸ್ ಅಲ್ಗಾರಿದಮ್ ಅಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ Q. ಬಿ ಎಫ್ ಎಸ್ ಅಲ್ಲೂ ಕೂಡ ಕ್ಯೂನೇ ನಾವು ಯೂಸ್ ಮಾಡೋದು. ಡಿ ಎಫ್ ಎಸ್ ಅಲ್ಲಿ ಮಾತ್ರ ಸ್ಟ್ಯಾಕ್. ಈವನ್ ಡಿಜಿಕ್ಸ್ಟ್ರಾಸ್ ಅಲ್ಗಾರಿದಮ್ ಅಲ್ಲಿ ನಾವು ಕ್ಯೂನ ತಗೊಂತಾ ಇದೀವಿ. ದ ಕ್ಯೂ ಇನಿಷಿಯಲಿ ಕಂಟೈನ್ ಆಲ್ ದ ವರ್ಟಿಸಸ್. ನೌ ವೈಲ್ ಕ್ಯೂ ಈಸ್ ನಾಟ್ ಎಂಟಿ. ಕ್ಯೂ ಅಂದ್ರೆ ಏನು ರಿಮೈನಿಂಗ್ ವರ್ಟಿಸಸ್ಗೆ ನೀವೇನು ಆ ರಿಮೈನಿಂಗ್ ವರ್ಟಿಸಸ್ ಕಾಲಮ್ ಇದೆಯಲ್ಲ ಆ ಕಾಲಮ್ ಅಲ್ಲಿ ಇರೋದನ್ನೇ ಕ್ಯೂ ಅಲ್ಲಿ ಇರುತ್ತೆ. ದೆನ್ ಅದು ಎಂಟಿ ಆಗೋವರೆಗೂ ಈ ಒಂದು ಪ್ರೋಗ್ರಾಮ್ ರನ್ ಆಗ್ತಾನೆ ಇರುತ್ತೆ ಅನ್ನೋದಕ್ಕೆ ಇಲ್ಲಿ ಬರೆದಿದ್ದಾರೆ. ವೈಲ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಇನ್ಫಿನಿಟಿ. ಸೊ ಈ ಒಂದು ಅಲ್ಗಾರಿದಮ್ JNTU ಆ ಒಂದು ವೆಬ್ಸೈಟ್ ಇಂದ ನಾನು ತಗೊಂಡಿರೋದು. ದೆನ್ ವೈಲ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಎಂಟಿ, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಮಿನಿಮಮ್ ಡಿಸ್ಟೆನ್ಸ್. ಸೊ ಕ್ಯೂ ಅಲ್ಲಿ ಏನಿದೆ, ಸೊ ರಿಮೈನಿಂಗ್ ವರ್ಟಿಸಿಸ್ ಬರ್ಕೊಂತೀರಲ್ಲ ಆ ರಿಮೈನಿಂಗ್ ವರ್ಟಿಸಿಸ್ ಅಲ್ಲಿ ಯಾವ್ದು ಮಿನಿಮಮ್ ಡಿಸ್ಟೆನ್ಸ್ ಇದೆ ಅನ್ನೋದನ್ನ ಯುಗೆ ನಾನು ಅಸೈನ್ ಮಾಡ್ತಾ ಇದ್ದೀನಿ. ದೆನ್ ಎಸ್ ನ ಯೂನಿಯನ್ ಮಾಡ್ಕೊಂತೀವಿ ಅಂದ್ರೆ 3 ಎಡ್ಜಸ್. ಸೋರ್ಸಿಗೆ ಅದನ್ನ ಯೂನಿಯನ್ ಮಾಡ್ಕೊಂತೀವಿ 3 ವರ್ಟಿಸಿಸ್ ಅಲ್ಲಿ. ದೆನ್ ಕ್ಯೂ ಇಂದ ಅದನ್ನ ನಾವು ಡಿಲೀಟ್ ಮಾಡ್ತಿದೀವಿ. ಈ 2 ಸ್ಟೆಪ್ ಅದಾದ್ಮೇಲೆ ನೀವೇನು ರಿಮೈನಿಂಗ್ ವರ್ಟಿಸಿಸ್ ಅಲ್ಲಿ
ಏನು ಮಿನಿಮಮ್ ಚೂಸ್ ಮಾಡಿರ್ತೀವಲ್ಲ, ಆ ಚೂಸ್ ಮಾಡಿರೋಂಥ ವರ್ಟೆಕ್ಸ್ ಅಲ್ಲಿ ಈಗ ನೈಬರಿಂಗ್ ಯಾವುದು ಅನ್ನೋದನ್ನ ಚೆಕ್ ಮಾಡ್ತೀವಿ. ದಟ್ ಈಸ್ ವಾಟ್ ಫಾರ್ ಆಲ್ ವರ್ಟಿಸಿಸ್ ಬಿಲಾಂಗ್ಸ್ ಟು ನೈಬರ್ಸ್ ಆಫ್ ಯು. ಯು ಅಲ್ಲಿ ಯಾವ್ದಿದೆ, ಏನು ನೀವು ಮಿನಿಮಮ್ ಡಿಸ್ಟೆನ್ಸ್ ಅಂತ ತಗೊಂಡಿರ್ತೀಗ ಆ ಒಂದು ವರ್ಟಿಸಿಸ್ಗೆ, ಆ ವರ್ಟಿಸಿಸ್ ಅಲ್ಲಿರೋ ಅಂತ ನೈಬರ್ಸ್ ಯಾವ್ಯಾವ ಇದಾವೆ ಅದನ್ನ ಚೂಸ್ ಮಾಡಿಕೊಂಡು ನಾವು ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ದಟ್ ಈಸ್ ವಾಟ್ ರಿಲ್ಯಾಕ್ಸೇಷನ್ ಫಾರ್ಮುಲಾ. ಸೊ ಇದರಲ್ಲಿ ನಾನು ಉಲ್ಟಾ ಕಂಡೀಷನ್ ಬರೆದಿದ್ದೀನಿ. ಸೇಮ್ ಇದರಲ್ಲೂ ಕೂಡ ಗ್ರೇಟರ್ ದ್ಯಾನ್ ಅಂತ ಕೊಟ್ಟಿದ್ದಾಗ ನಾನು ಅದರಲ್ಲಿ ಫಸ್ಟ್ ಈ ಸ್ಟೇಟ್ಮೆಂಟ್ಸ್ ಹಾಕಿ ಅದಾದ್ಮೇಲೆ ನಾನು ಲೆಸ್ ದ್ಯಾನ್ ಅಂತ ಹಾಕಿದ್ದೆ. ಡೋಂಟ್ ವರಿ ಅಬೌಟ್ ದಟ್. ಸೇಮ್ ನೀವು ಅದೇ ರಿಲ್ಯಾಕ್ಸೇಷನ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ, ಅಥವಾ ಇದನ್ನು ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಬಟ್ ಆ ಎರಡೂ ಕೂಡ ಸೇಮ್ ಇದೆ. ಅದಾದ್ಮೇಲೆ ರಿಟರ್ನ್ ದ ಡಿಸ್ಟೆನ್ಸ್. ಸೊ ಎಲ್ಲಿವರೆಗೂ ರಿಮೈನಿಂಗ್ ವರ್ಟಿಸಿಸ್ ಅಂತ ಏನ್ ಕಾಲಮಿಂಗ್ ತಗೊಂಡಿದ್ದೀರಲ್ಲ, ಆ ಕಾಲಮ್ ಎಂಟಿ ಆಗೋವರೆಗೂ ಇದೇ ತರನೇ ಯೂಸ್ ಮಾಡ್ಕೋಬೇಕು. ಸೊ ಒನ್ಸ್ ಎಕ್ಸಾಂಪಲ್ಸ್ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅದನ್ನ ಒಂದ್ ಕಡೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ದೆನ್ ಈ ಒಂದು ಅಲ್ಗಾರಿದಮ್ ನ ನೋಡಿದ್ರೆ ಸಿಮಿಲರ್, ಆಲ್ಮೋಸ್ಟ್ ಅಲ್ಲ ಕಂಪ್ಲೀಟ್ಲಿ ಸಿಮಿಲರ್. ಸೊ ಇದೇ ರೀತಿ ನೀವು ಮಾಡಬೇಕಾಗಿರುವಂಥದ್ದು. ಸೊ ಅಲ್ಗಾರಿದಮ್ ಈಸಿ ಆಯ್ತು, ಎಕ್ಸಾಂಪಲ್ ಕೂಡ ಈಸಿ ಆಯ್ತು ಒನ್ಸ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದ್ರೆ. ಓಕೆ, ಸೊ ಡಿಜಿಕ್ಸ್ಟ್ರಾಸ್ ಅಲ್ಗಾರಿದಮ್ ಅಂತ ಕೊಟ್ರೆ ಯು ಹ್ಯಾವ್ ಟು ಅಲ್ಗಾರಿದಮ್ ಕೇಳಿದ್ರೆ ಈ ಅಲ್ಗಾರಿದಮ್ ಬಗ್ಗೆ, ಯಾಕಂದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಟ್ಟಿರೋದು. ಫಸ್ಟ್ ಏನ್ ತಗೋಬೇಕು, ಅದಾದ್ಮೇಲೆ ಏನ್ ಮಾಡ್ಕೊಂತೀರ, ಪ್ರತಿ ಒಂದನ್ನು ಈ ಅಲ್ಗಾರಿದಮ್ ಅಲ್ಲಿ ಇದೆ ಸ್ಟೆಪ್ ಬೈ ಸ್ಟೆಪ್. ಅದನ್ನ ಫಾಲೋ ಅಪ್ ಮಾಡಿದ್ರೆ ಸಾಕು, ನಿಮಗೆ ಅಲ್ಗಾರಿದಮ್ ಕೂಡ ಈಸಿ ಆಗುತ್ತೆ. Okay, so algorithm is clear means DA is clear, that is Dijkstra's algorithm is clear ಅಂತ ಒಂದು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡೋದು. Okay, DA is clear. Okay, fine. Thank you. Now we'll move on to the another binary tree traversal. This is also very important. So ಇನ್ನೊಂದು ಡಿಕ್ಸ್ಟ್ರಾಸ್ ಅಲ್ಗಾರಿದಮ್ ಅಲ್ಲಿ ಒಂದು ಹೇಳ್ಬೇಕಾಯ್ತು, ನಾನ್ ನೆಗೆಟಿವ್ ವೇಟ್ಸ್ ಇದ್ರೆ ಮಾತ್ರ ನಿಮ್ಮ ಡಿಕ್ಸ್ಟ್ರಾಸ್ ಅಲ್ಗಾರಿದಮ್ ವರ್ಕ್ ಆಗೋದು ಅಂದ್ರೆ. ಸೊ ಅಗೈನ್ 3 ವರ್ಟಿಸಿಸ್ ಅಂತ ಬರ್ಕೊಳ್ಳಿ. ಸೊ ನಿಮ್ಮ ಬೇರೆ ಕಾಲೇಜಲ್ಲೂ ಕೂಡ ಬೇರೆ ಬೇರೆ ಮೆಥಡ್ಸ್ ಮಾಡಿಸಿರ್ಬೋದು. ಸೊ ಆ ಸ್ಟೆಪ್ಸ್ನು ಬರೆದು ಮಾರ್ಕ್ಸ್ ಕೊಡ್ತಾರೆ, ಅಥವಾ ಈ ಸ್ಟೆಪ್ಸ್ ಬರೆದು ಮಾರ್ಕ್ಸ್ ಕೊಡ್ತಾರೆ. ಅಲ್ಟಿಮೇಟ್ಲಿ ಯಾವುದೇ ಸ್ಟೆಪ್ಸ್ನ ನೀವು ಯಾವುದೇ ಮೆಥಡ್ಸ್ನ ಯೂಸ್ ಮಾಡಿದ್ರು ನಿಮಗೆ ಅಲ್ಟಿಮೇಟ್ ಆನ್ಸರ್ ಏನಿರ್ಬೇಕೋ ಅಷ್ಟೇ ಇರಬೇಕು, ಯಾವುದೇ ಕಾರಣಕ್ಕೂ ಚೇಂಜ್ ಆಗಬಾರ್ದು. ಸೊ ಅಗೈನ್ ರಿಮೈನಿಂಗ್ ವರ್ಟಿಸಿಸ್ and illustration. Okay, now vertex ಇದೆ. ಸೊ ಫಸ್ಟ್ ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ಸೋರ್ಸ್ ವರ್ಟೆಕ್ಸ್ ನ ಎ ಅಂತ ತಗೊಂಡಿದ್ದೀನಿ, ಅದ್ರ ಡಿಸ್ಟೆನ್ಸ್ 0 ಇರುತ್ತೆ. ಸೊ ಎ ಆಫ್ ಯಾವ ಕನೆಕ್ಟೆಡ್ ಇಲ್ಲ, ಸೊ ಡಿಸ್ಟೆನ್ಸ್ ವಿಲ್ ಬಿ 0. ನೆಕ್ಸ್ಟ್ ರಿಮೈನಿಂಗ್ ವರ್ಟಿಸಿಸ್ ಅಂತ ಬಂದಾಗ ಎ ಇಂದ ಯಾವ್ದಾದ್ರು ಪಾತ್ ಇದೆ ನೋಡ್ಕೊಳ್ಳಿ. ಬಿ ಗೆ ಪಾತ್ ಇದೆ, ಸೊ ಎ ಕಾಮ 3 ಅಂತ ಬರಿ. ನೆಕ್ಸ್ಟ್ ಸಿ ಗೆ ಪಾತ್ ಇಲ್ಲ, ಸೊ ಜಸ್ಟ್ ಮೆನ್ಷನ್ ಐಫನ್ ಅಂಡ್ ಮೆನ್ಷನ್ ದ ಕಾಸ್ಟ್ ಇನ್ಫಿನಿಟಿ. ದೆನ್ ಡಿ ಗೆ ಪಾತ್ ಇದೆ, ಸೊ ಎ ಇಂದ 7 ಅಂತ ಬರ್ಕೊಳ್ಳಿ. ದೆನ್ ಇಗೆ ಪಾತ್ ಇಲ್ಲ, ಸೊ ಐಫನ್ ಇನ್ಫಿನಿಟಿ ಅಂತ ಬರ್ಕೊಳ್ಳಿ. ಸೊ ಇದರಲ್ಲಿ ಯಾವ್ದು ಮಿನಿಮಮ್ ವ್ಯಾಲ್ಯೂ ಅನ್ನೋದನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಯಾವ್ದು ಮಿನಿಮಮ್ ವ್ಯಾಲ್ಯೂ 3. ಸೊ ಯೂಸನ್ ದಿಸ್ ಬಿ ಆಫ್ ಎ ಕಾಮ 3. ಸೊ ಅದರಿಂದ ನೀವು ಆ ಒಂದು ಇಲಿಸ್ಟ್ರೇಷನ್ ಅಲ್ಲಿ ಬರ್ಕೋಬೇಕು. ದಟ್ ಈಸ್ ಎ ಇಂದ ಬಿಗೆ
ನಾನು ತಗೊಂಡಿದ್ದೀನಿ. ಓಕೆ, ನಾವ್ ಸೆಕೆಂಡ್, ನೀವು ಆಲ್ರೆಡಿ ಚೂಸನ್ ಮಾಡಿರೋಂಥ ವರ್ಟೆಕ್ಸ್ನ ನೀವು ಇಲ್ಲಿ ಬರ್ಕೊಳ್ಳಿ. 3 ವರ್ಟೆಕ್ಸಸ್ ಅಲ್ಲಿ ಬಿ ಆಫ್ ಎ ಕಾಮ 3ನ ನೀವು ತಗೊಂಡಿದ್ದೀರ. ನೆಕ್ಸ್ಟ್ ರಿಮೈನಿಂಗ್ ವರ್ಟಿಸಿಸ್ ಏನಿದೆ, ಸಿಗೆ ನಿಮಗೆ ಡೈರೆಕ್ಟ್ ಎಡ್ಜ್ ಇಲ್ಲ, ಬಟ್ ವಯಾ ಬಿ ದೇರ್ ಇಸ್ ಅನ್ ಎಡ್ಜ್. ಸೊ ಅದಕ್ಕೆ ನೀವು ಇಲ್ಲಿ ಏನ್ ಮಾಡ್ಕೋಬೇಕು ಅಂದ್ರೆ ಕೇರ್ಫುಲ್ ಆಗಿ, ಬಿ ಇಂದ ಎಡ್ಜ್ ಬಂದಿದೆ ಕಾಮ, ಡಿಸ್ಟೆನ್ಸ್ ಅಪ್ಡೇಟ್ ಮಾಡಬೇಕಾದ್ರೆ ಥ್ರೂ ಎ ಇಂದನೇ ನೀವು ಹೋಗ್ಬೇಕು ಸಿಗೆ, ಯಾವ್ದು ಸಪೋರ್ಟ್ ಆಫ್ ಬಿ ಅಷ್ಟೇ. ಬಟ್ ಸಿಗೆ ನೀವು ಇಲ್ಲಿ ಏನ್ ಮಾಡ್ತೀರಾ, ಎಡ್ಜ್ ಅಂದ್ರೆ 3ನ ಬರ್ಕೊಂತೀರ ಪ್ಲಸ್ 4ನ ಬರ್ಕೊಂತೀರ. ಯಾಕಂದ್ರೆ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್, ಸಿಂಗಲ್ ಸೋರ್ಸ್ ಅಂದ್ರೆ ಏನೇ ನಾವು ಸಿಂಗಲ್ ಸೋರ್ಸ್ ಆಗಿ ತಗೊಂಡಿರೋದು ಅಲ್ಲಿಂದಾನೇ ನೀವು ಸಿಗೆ ಹೋಗ್ಬೇಕಾಗತ್ತೆ. ಸೊ ನಾವು ಸಿ ಆಫ್ ಬಿ ಕಾಮ 3 ಪ್ಲಸ್ ಅಗೈನ್ ಡಿ ನು ತಗೊಳ್ಳಿ, ಡಿ ಆಫ್ ಅಗೈನ್ ಚೆಕ್ಔಟ್ ಎ ಟು ಡಿ ಆಲ್ರೆಡಿ 7 ಇದೆ ಇಲ್ಲಿ, ಬಟ್ ವಯಾ ಬಿ ಇಂದ ನಿಮಗೆ ಡಿ ಬಂದ್ರೆ ಪಾತ್ ಕಡಿಮೆ ಆಗುತ್ತೆ, 3 ಪ್ಲಸ್ 2 5 ಆಗುತ್ತೆ. ಜಸ್ಟ್ ಲುಕ್ ಅಟ್ ದ ಗ್ರಾಫ್ ಅಷ್ಟೇ. ಎ ಟು ಬಿ 3 ಇದೆ, ಬಿ ಟು ಡಿ 3 ಪ್ಲಸ್ 2 5 ಆಯ್ತು, ಬಟ್ ಆಲ್ರೆಡಿ ನಿಮಗೆ 7 ಇದೆ ಇಲ್ಲಿ. ಸೊ ಯಾವ್ದು ಮಿನಿಮಮ್, 5 ಇಸ್ ದ ಮಿನಿಮಮ್. ಯಾವ್ದ್ರಿಂದ, ವಯಾ ಬಿ, ಅದರಲ್ಲಿ 3 ಪ್ಲಸ್ 2 ಅಂತ ಬರ್ಕೋಬೇಕು. ಕ್ಲಿಯರ್? ದೆನ್ ಇ, ಸೊ ಅಲ್ಲಿ ಇ ಇಂದ ಬಿಗೂ ಕೂಡ ಇ ಕನೆಕ್ಟ್ ಆಗಿಲ್ಲ, ಸೊ ಐಫನ್ ಇನ್ಫಿನಿಟಿ ಈ ರೀತಿ ಬರ್ಕೊಳ್ಳಿ. ದೆನ್ ಇದನ್ನ ನೀವು ಇಟ್ ಈಸ್ ಈಕ್ವಲೆಂಟ್ ಟು ಸಿ ಆಫ್ ಬಿ ಕಾಮ 7 is equal to d of b comma 5. Okay, now check out in this which one is minimum. So ಯಾವುದು minimum, that is d of b comma 5 ಇದು minimum. ಸೊ ಅದರಿಂದ ನಿಮ್ಮ illustration ನೀವು a to b ಬರ್ಕೊಂಡಿದ್ದೀಗ, ಹೌದು a to b that is 3, then b to d ಗೆ ನೀವು ತಗೊಂತಾ ಇದ್ದೀಗ that is 2, 3 plus 2 5. okay, now again in 3 vertices ಯಾವುದು ನೀವು ಚೂಸನ್ ಮಾಡ್ಕೊಂಡಿದ್ದೀಗ ಅದನ್ನ ನೀವು ಇಲ್ಲಿ ಬರ್ಕೋಬೇಕು, that is d of b comma 5 ಅಂತ. ನಾವು ನಿಮ್ಗೆ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಬಿಡ್ತೀವಿ ಸೊ ದಟ್ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ನಾವು ರಿಮೈನಿಂಗ್ ವರ್ಟಿಸಿಸ್ ಯಾವ್ದ್ಯಾವ್ದಿದೆ ಅದನ್ನ ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು. ಸೊ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಸೊ ಸಿ ಮತ್ತೆ ಇ ಮಾತ್ರ ಇದೆ. ಸೊ ನಾವು ಡಿ ಇಂದ ಚೆಕ್ ಮಾಡ್ಕೊಳ್ಳಿ. ಸಿಗೆ ಡಿಗೆ 5 ಇದೆ, 5 ಪ್ಲಸ್ 5 ಏನಿದೆ 10 ಆಗುತ್ತೆ, ಬಟ್ ನಿಮಗೆ ಆಲ್ರೆಡಿ ನಿಮ್ಮ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಸಿ ಆಫ್ ಬಿ ಕಾಮ 7 ಇದೆ, ವಯಾ ಡಿ 10 ಆಗುತ್ತೆ. ಸೊ ವಿಚ್ ಒನ್ ಇಸ್ ಮಿನಿಮಮ್, ಸಿ ಆಫ್ ಬಿ ಕಾಮ 7. ಸೊ ಇದನ್ನ ಹಾಗೆ ರಿಟೈನ್ ಮಾಡ್ಕೊಳ್ಳಿ. ನಾವು ಡಿ ಇಂದ ಇಗೆ ಬರುತ್ತೆ, ಯಾಕಂದ್ರೆ ಇಲ್ಲಿ ನೀವು ಡಿ ನ ವರ್ಟಿಸಿಸ್ ಆಗಿ ತಗೊಂಡಿರೋದು, ವಯಾ ಡಿ ಇ ನ ನೀವು ಟಚ್ ಮಾಡಬಹುದು. ಸೊ ಡಿ ಅಲ್ಲೂ ಕೂಡ ನೀವು 5 ನ ತಗೊಂಡಿದ್ದೀಗ 7. ಸೊ ಇದನ್ನ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಈಗೆ ಏನಾಗುತ್ತೆ ಅಂದ್ರೆ ವಯಾ ಡಿ ಇಸ್ 5 ಅಂದ್ರೆ ಡಿಗೆ ನೀವು 5 ಬಂದಿದ್ದೀಗ, ಯಾಕಂದ್ರೆ ಇಲ್ಲಿ ವ್ಯಾಲ್ಯೂ ಇದೆ, ಪ್ಲಸ್ 4 that is equivalent to e of d comma 9. ಇದು ನಿಮಗೆ ವ್ಯಾಲ್ಯೂ ಬಂದಿರುವಂಥದ್ದು. ಸೊ ಅಮಾಂಗ್ ದಿಸ್ ವಿಚ್ ಒನ್ ಇಸ್ ಮಿನಿಮಮ್, ದಟ್ ಈಸ್ ಸಿ ಆಫ್ ಬಿ ಕಾಮ 7 ಇದು ಮಿನಿಮಮ್. ಸೊ ಅದರಿಂದ ನೀವು ಇಲಿಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಎ ಇಂದ ಬಿಗೆ ಪಾತ್ ಬರುತ್ತೀಗ, ಯಾಕಂದ್ರೆ 3 ಇದೆ, ಬಿ ಇಂದ ಡಿಗೆ ಪಾತ್ 3 ಪ್ಲಸ್ 2 5 ಆಯ್ತು, ದೆನ್ ಬಿ ಇಂದನೇ ಸಿಗೆ
ಪಾತ್ ಬರೀತೀರಾ. ಯಾಕೆ ಅಂದ್ರೆ ಇಲ್ಲಿ ನೋಡಿ ಬಿ ವಯಾ ಬಿ ಇಂದ ಮಾತ್ರ ನಿಮಗೆ 7 ಸಿಕ್ಕಿರೋದು. ಸೊ ಯು ಹ್ಯಾವ್ ಟು ರೈಟ್ ಲೈಕ್ ದಿಸ್ 7. So here not 7, that is 4. Yeah. So 3 plus 4, 7. Next, ನೀವು choose ಮಾಡ್ಕೊಂಡಿದ್ದೀಗ that is C. C of B 7. Remaining vertices E of D 9. ಸೊ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದ್ರೆ ಯಾವುದೂ ಕೂಡ ಇಲ್ಲಿ ಇನ್ನೊಂದು ವರ್ಟಿಸಿಸ್ ಇಲ್ಲ. ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದಟ್ ವರ್ಟಿಸಿಸ್ ಅಂಡ್ ದೆನ್ ರೈಟ್ ಡೌನ್ ವಯಾ ಡಿ ಇಂದ ಬರಬೇಕು, ಡಿ ಇಂದ. ಸೊ ಎ ಟು ಬಿಗೆ ನೀವು 3 ಬರ್ಕೊಂತೀಗ, ದೆನ್ ಬಿ ಟು ಸಿಗೆ ನೀವು 4 ಅಂತ ಬರ್ಕೊಂತೀಗ, ಸೊ ಬಿ ಇಂದ ಡಿಗೆ 2 ಅಂತ ಬರ್ಕೊಂತೀಗ, ಡಿ ಇಂದ ಇಗೆ ನಿಮಗೆ 9 ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಪಾತ್. ಸೊ ನಾವು ಆಫ್ಟರ್ ಆಲ್ ದಿಸ್ ಸ್ಟೇಟ್ಮೆಂಟ್, ಸೊ ಇಲ್ಲೂ ನೀವು 3 ವರ್ಟಿಸಿಸ್ ನ ಅಪ್ಡೇಟ್ ಮಾಡ್ಕೊಳ್ಳಿ, ಡಿ 9. ಸೊ ರಿಮೈನಿಂಗ್ ವರ್ಟಿಸಿಸ್ ಯಾವುದೂ ಇರೋದಿಲ್ಲ. ಸೊ ನಾವ್ ಯು ಹ್ಯಾವ್ ಟು ರೈಟ್ ಫ್ರಮ್ ಎ ಟು ಬಿ. ಎ ಟು ಬಿ ಲೆಂತ್ ಏನಿದೆ 3 ಇದೆ. ದೆನ್ ಇದೆಲ್ಲ ನೀವು ಚೆಕ್ ಮಾಡ್ಕೊಂತ ಹೋಗಿ. ಬಿ ಆಯ್ತಾ. ನೆಕ್ಸ್ಟ್ ಡಿ, ಎ ಟು ಬಿ, ಬಿ ಟು ಡಿ, ಯಾಕಂದ್ರೆ ಬಿ ಇರೋದ್ರಿಂದ. ಸೊ 5. ದೆನ್ ಇಂದ ಎಗೇನ್ ಬಿ ಬನ್ನಿ, ಬಿ ಇಂದ ಸಿ ಹೋಗಿ ಎಗೇನ್ 7. ಎಗೇನ್ ಎ ಇಂದ ನೆಕ್ಸ್ಟ್ ಡಿ ಇ, ಎಗೇನ್ ಎ ಟು ಬಿ, ಬಿ ಟು ಡಿ, ಡಿ ಟು ಇ, ದಟ್ ಈಸ್ 9. ಈ ರೀತಿ ಬರ್ಕೋಬೇಕಾಗಿ. ಸೊ ಇಷ್ಟು ನೀವು ಕಂಪ್ಲೀಟ್ ನಿಮ್ಮ ಡಿಕ್ಸ್ಟ್ರಾಸ್ ಅಲ್ಗಾರಿದಮ್ನ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಬರೆದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಕೊಡುವಂಥದ್ದು. ಸೊ ಇದು ಗ್ರೀಡಿ ಅಪ್ರೋಚ್ ಅಲ್ಲಿ ಮಾತ್ರ ಈ ತರ ಆಗುವಂಥದ್ದು. ಸೊ ದೇರ್ ಇಸ್ ಅ ಫಾರ್ಮುಲಾ, ಅಗೇನ್ ರಿಲ್ಯಾಕ್ಸೇಷನ್ ಫಾರ್ಮುಲಾನು ನೀವು ಯೂಸ್ ಮಾಡಿಕೊಂಡು ಮಾಡ್ಬೋದು. ಸೊ ದಿಸ್ ಇಸ್ ಹೌ ಯುವರ್ ಗ್ರೀಡಿ ಮೆಥಡ್ ಬೈ ಯೂಸಿಂಗ್ ಡಿಕ್ಸ್ಟ್ರಾಸ್ ಅಲ್ಗಾರಿದಮ್. ಈ ಅಲ್ಗಾರಿದಮ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋಗ್ತೀವಿ. ನಾವು ಇಫ್ ದಿಸ್ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಅಂದ್ರೆ ಡಿಕ್ಸ್ಟ್ರಾಸ್ ಕ್ಲಿಯರ್ ಅಂತ ಚಾಟ್ ಮಾಡಿ. So any doubt regarding this, again type DD. Yes, Dijkstra's clear. Yes, fine. Fine. ಸೊ ಒಂದು ಎಕ್ಸಾಂಪಲ್ ಏನು ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಒಂದು ಪ್ರೀವಿಯಸ್ ಪ್ರಾಬ್ಲಮ್ ನ ಕೊಟ್ಟಿದ್ದಾರೆ. ಡಿಕ್ಸ್ಟ್ರಾಸ್ ನ ಸಿಂಗಲ್ ಸೊ ಶಾರ್ಟೆಸ್ಟ್ ಪಾತ್ ಅದನ್ನ ಫೈಂಡ್ ಔಟ್ ಮಾಡಿ ಅಂತ. ಸೊ ಆ ಪ್ರಾಬ್ಲಮ್ನು ಕೂಡ ನಾನು ನೆಕ್ಸ್ಟ್ ಸೆಷನ್ ಸಾರ್ಟಿಂಗ್ ಅಲ್ಗಾರಿದಮ್ಸ್ ಮತ್ತೆ ಬೈನರಿ ಟ್ರೀ ಟ್ರಾವರ್ಸಲ್ ಮಾಡಬೇಕಾದ್ರೆ ನಿಮಗೆ ಅದನ್ನು ಕೂಡ ಜಸ್ಟ್ ಎಕ್ಸ್ಪ್ಲೈನ್ ಮಾಡಲ್ಲ, ಆಲ್ರೆಡಿ ಪ್ರಾಬ್ಲಮ್ ಇರುತ್ತೆ. ಜಸ್ಟ್ ಅದನ್ನ ನಾನು ನಿಮಗೆ 2 ಪ್ರಾಬ್ಲಮ್ನ ನಾನು ನಿಮಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಆಲ್ರೆಡಿ ಇರುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. Okay, so thank you for attending the session. Hope I will see in the evening session, that is 5 to 7 or 8 p.m. so that you have to clear all the problems related to your syllabus using same method that is mentioned in your syllabus. Okay, so thank you.